ಕಲಬುರಗಿ ನಗರದಲ್ಲಿದ್ದೇವೆ. ಕಲಬುರಗಿ ನಗರದಲ್ಲಿ ಬಸವರಾಜ ಸರಳವಾಸ್ ಸರ್ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಕರ್ನಾಟಕ ರಾಜ್ಯದಲ್ಲಿ ಹೊಸ ಮನ್ವಂತರವನ್ನು ಬರೆಯಲು ಬಸವರಾಜ ಸರಳವಾಸ್ ಅವರು ಸಿದ್ಧರಾಗಿದ್ದಾರೆ. ಅದು ಕರ್ನಾಟಕದಲ್ಲಿ ಒಂದು ಅದ್ಭುತವಾದ ಸಂಘಟನೆಯನ್ನ ಕಟ್ಟಲು ಹೊರಟಿದ್ದಾರೆ. ಅದುವೇ ರಾಜ್ಯ ಟೋಕಳಿ ಕಬ್ಬಲಿಗ ಅಂಬಿಗರ ಸಂಘ. ಈ ಸಂಘವನ್ನ ಇದೇ ದಿನಾಂಕ 17ರಂದು ಬೆಂಗಳೂರು ನಗರದಲ್ಲಿ ಉದ್ಘಾಟನೆಗೊಳ್ಳುತ್ತಾ ಇದ್ದಾರೆ. ಸಮಾಜದ ಧಾರ್ಮಿಕ, ಆರ್ಥಿಕ, ಶೈಕ್ಷಣಿಕ ಹಾಗೂ ರಾಜಕೀಯವಾಗಿ ಸಮಾಜವನ್ನು ಬಲಿಷ್ಠಗೊಳಿಸುವಂತಹ ಒಂದು ದೇವೋದ್ದೇಶದ ಅದ್ಭುತ ಕಾರ್ಯವನ್ನ ಮಾಡಲು ನಾನು ಸಿದ್ಧನಾಗಿದ್ದೀನಿ. ಅದಕ್ಕೋಸ್ಕರ ನಾವು ಇಂಥ ಒಂದು ಸಂಘಟನೆಯನ್ನು ಉಂಟಾಗ್ತಾ ಇದ್ದೀನಿ ಅಂತೇಳಿ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾರೆ ಈ ವಿಷಯವಾಗಿ ಅವ್ರನ್ನ ನಮಸ್ಕಾರ. ಕರ್ನಾಟಕ ರಾಜ್ಯ ಟೋಕಳಿ ಕಬ್ಬಲಿಗ ಅಂಬಿಗರ ಸಂಘ ಬೆಂಗಳೂರು ಮಹಾನಗರದಲ್ಲಿ ಉದ್ಘಾಟನೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದೀವಿ. ದಿನಾಂಕ 17/3/2019ರಂದು ದಿವಂಗತ ವಿಠ್ಠಲ್ ಹೇರೂರವರ ನೇತೃತ್ವ, ಗುರುಪೀಠದ ಆಶೀರ್ವಾದದೊಂದಿಗೆ ಹಾಗೂ ಹಿರಿಯ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಿರಿಯ ಸ್ವಾಮೀಜಿಗಳಾದ ಶಾಂತಗಂಗಾಧರ ಸ್ವಾಮಿ, ಮಲ್ಲಣ್ಣಪ್ಪ ಮಹಾಸ್ವಾಮಿಗಳು, ಗುರುಪೀಠದ ಶಾಂತ ಭೀಷ್ಮ ಚೌಡಯ್ಯ ಸ್ವಾಮೀಜಿಗಳು ಮತ್ತು ರಾಮಾರೂಢರ ಸ್ವಾಮೀಜಿಗಳು ಮತ್ತು ಮಲ್ಲಿಕಾರ್ಜುನ ದೇವರುಗಳು ಬೆಳಗಾವಿ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮವನ್ನ ಇವರ ಒಂದು ಹಸ್ತದಿಂದ ಈ ಕಾರ್ಯಕ್ರಮವನ್ನ ಇವರ ದಿವ್ಯ ಆಶೀರ್ವಾದಗಳೊಂದಿಗೆ ಈ ಸಂಘವನ್ನು ಉದ್ಘಾಟನೆಗೊಳ್ಳಲಿದ್ದು, ಈ ಸಮಾಜದ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ಆರ್ಥಿಕ ಹಾಗೂ ರಾಜಕೀಯವಾಗಿ ಸಮಾಜವನ್ನು ಸದೃಢ ಮಾಡಲು ಈ ಸಂಘವನ್ನು ಉದ್ಘಾಟಿಸುತ್ತಿದ್ದೇವೆ. ಈ ಸಮಾಜದ ಸಮಗ್ರ ಅಭಿವೃದ್ಧಿ ಸಂಘಟನೆ ಮುಖಾಂತರ ಧ್ಯೇಯೋದ್ದೇಶ ನಮ್ಮದಾಗಿರುತ್ತದೆ. ಈ ಉದ್ಘಾಟನೆ ಕಾರ್ಯಕ್ರಮಕ್ಕೆ ರಾಜ್ಯಾದ್ಯಂತ ಸಮಸ್ತ ಸಮಾಜ ಬಾಂಧವರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇದು ಇವರ ಒಂದು ಅಭಿಪ್ರಾಯ. ಸಮಾಜವನ್ನ ಆರ್ಥಿಕ, ಶೈಕ್ಷಣಿಕ, ಧಾರ್ಮಿಕ ಹಾಗೂ ರಾಜಕೀಯವಾಗಿ ಸದೃಢಗೊಳಿಸುವ ನಾವೊಂದು ಸಂಘಟನೆಯನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ನಿಮ್ಮ ಸಹಕಾರ ನಮ್ಮ ಜೊತೆಗಿರಲಿ. ಸಮಾಜವನ್ನ ಒಂದು ಬಲಿಷ್ಠ ಸದೃಢ ಸಮಾಜವನ್ನ ಮಾಡಿ ನಾವು ತೋರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. 17ನೇ ತಾರೀಕಿಗೆ ಉದ್ಘಾಟನೆಗೆ ತಾವೆಲ್ಲರೂ ಆಗಮಿಸ್ತೀರ ಅಂತ ಹೇಳ್ತಾ ಮತ್ತೊಂದು ಕಾರ್ಯಕ್ರಮದ ಜೊತೆಗೆ ನಾನು ಅಮರೇಶ್ ಕಾಮತ್.